ನಮಗೆ ನೇತ್ರಾವತಿ ಅಂತ. ನಾವು ಮದುವಾಗಿ ಒಂದೂವರೆ ವರ್ಷ ಆಯಿತು. ಒಂದೂವರೆ ವರ್ಷ ಆದಮೇಲೆ 2 ವರ್ಷಕ್ಕೆ ಮಗು ಜನ್ಮ ಆಯಿತು. ಒಂದು ಹೆಣ್ಮಗ ಆಯಿತು. ಹೆಣ್ಮಗ ಆದಮೇಲೆ ಕರೆಕ್ಟಾಗಿ 1 ತಿಂಗಳಿಗೆ 2 ದಿವಸಕ್ಕೆ ತೀರೋವಾಗ ಮತ್ತು ಪ್ರತಿ ದೇವ್ರ ಕರ್ಕೊಂಬಂದು ಮದುವೆ ಮಾಡ್ದಂಗೆ ಕುಂಟಿಸಿ ಮದುವೆ ಮಾಡ್ದಂಗೆ ಮಾಡಿದ್ರು ಇಲ್ಲಿ ನಮ್ಮ ದೇವ್ರ. ಮತ್ತೆ ಅದೇ ಥರ ಆಗ್ಬಿಟ್ಟು 2 ಮಕ್ಳಿಗೆ ಯಜಾನೇ ಕೊಡಿಸಲ್ಲ. ಹಂಗೆ ಅವ್ರು ಹೇಳ್ದಂಗೆ ಆಜ್ಞೆ ಇದು ಕೊಟ್ಟು ಆದ್ರೂ ಉಳ್ಕೊಳ್ಳೆ. ಆಮೇಲೆ ಮಾಂಜಿಣಿ ಬಂದು ಆ ಮಾರೋಡಿ ಕಾರ್ನೇ ಕರ್ಕೊಂಬಂದು ಸಗರಪಟ್ಟಿಗೆ ಮಾರೋಡಿ ಹಬ್ಬ, ನಮ್ಮ ಮಾಂಜಿಣಿ ಹಬ್ಬ, ನಾನು ನಮ್ಮನೆ ಹೆಂಗ್ಸ್ವಿ 4 ಜನ ಹೋದು. ಅವಾಗ ನಾವು ಭಾಳ ಇರಲಿಲ್ಲ. ದೇವರು ದಿಂಡ್ರು ಶಾಸ್ತ್ರರು ಎಲ್ಲ ತಕ್ಕೋದು ಏನೂ ಆಗಲಿ ಸ್ವಾಮಿ ಅಂತ ಹೇಳಿ. ಆಮೇಲೆ 2 ವರ್ಷ ನಾನು ಹೋಗಲೇ ಇಲ್ಲ. ನಾನು ಈ ಮಕ್ಕಳ ಬಗ್ಗೆ ಭಾಳ ಬೇಜಾರು. 4 ಮಕ್ಕಳು ಸತ್ತಿದ್ದಾಗ ಇದ್ದೀವ ಒಂದೊಂದು ಬೇಜಾರಾತು ಹೋಗಲೇ ಇಲ್ಲ. ಮಾತಾಡ್ಸ್ಕೊಂಡು ಹೋಗು ಅಷ್ಟೇ ಸ್ವಾಮಿ. ಅಷ್ಟು ಅವತ್ತಿನ ಅವರು 25 ವರ್ಷದ ಮಾತಿತ್ತು. ಅವನು ಮೆಡಿಕಲ್ಗೆ ಹೋಗ್ತಾಯಿದ್ದಾನೆ. ಅವನು ಪರವಾಗಿಲ್ಲ, ಗುರುಗಳು ಆಶೀರ್ವಾದದಿಂದ ಭಾಳ ಚೆನ್ನಾಗಿ ಇದ್ದಾರೆ. ನಾವು ಅಪ್ಪ ಮಾಡೋಕೆ ಗೊತ್ತಿರಲಿ. ನಾನು ಭಾಳ ಬೇಜಾರಾಗಿ ಕೂತ್ಕೊಂಡ್ರೆ ಬೆಳೆದೇ ಮದುವೆ ಮಾಡಿದ್ವಿ. ಅವು ಮನೆ ಒಳಗೆ ಹೆಣ್ಣಿಗೆ ಬೇಕು ಹೆಣ್ಣು ನಮ್ಮ ಇಟ್ಕೊಂಬಂದು ಮಾತನಾಡಿ ಅನ್ನೋದು. ಯಾವ ವಾರ ಕುಣಿಸುತ್ತೆ ಅಂತ ಅವ್ರ ಮನೆ ತಕ್ಕ ಹೋದಾಗೆಲ್ಲ ಗುರುಗಳಿಗೆ ಕೈ ಮುಗ್ದೇ ಹೋಗೋದು ನಾನು. ನಮಸ್ಕಾರ. ನನ್ನ ಹೆಸರು ಚಂದ್ರಪ್ಪ. ನಮ್ಮದು ಕಡೂರು ತಾಲೂಕು, ಸರಸ್ವತಿಪುರ, ಚಿಕ್ಕಮಗಳೂರು ಜಿಲ್ಲೆ. ನಮಗೆ ಮಕ್ಕಳಿರಲಿಲ್ಲ. ನಮ್ಮ ಹೆಂಗಸರು ತಮ್ಮೊಬ್ಬ ಇದ್ದ. ನಮಗೆ ನೇತ್ರಾವತಿ ಅಂತ. ನಾವು ಮದುವಾಗಿ ಒಂದೂವರೆ ವರ್ಷ ಆಯಿತು. ಒಂದೂವರೆ ವರ್ಷ ಆದಮೇಲೆ 2 ವರ್ಷಕ್ಕೆ ಮಗು ಜನ್ಮ ಆಯಿತು. ಒಂದು ಹೆಣ್ಮಗ ಆಯಿತು. ಹೆಣ್ಮಗ ಆದಮೇಲೆ ಕರೆಕ್ಟಾಗಿ 1 ತಿಂಗಳಿಗೆ 2 ದಿವಸಕ್ಕೆ ತೀರೋವಾಗ ನಮಗೆ ಮಕ್ಕಳು ಹಿಂಗೆ ಆಗ್ಬಿಟ್ಟು ನಾವೇ ಮಾಡಿದ್ವು. ಶಿವಮೊಗ್ಗ ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ. ಶಿವಮೊಗ್ಗದಾಗೂ ಅವರು ಒಂದು 3 ತಿಂಗಳಷ್ಟು ಮಾತ್ರೆ ಕೊಟ್ಟರು. ಮತ್ತೆ ಅದು ಇದಾಗ್ತಿರಲಿಲ್ಲ. ಕರೆಕ್ಟ್ ಮತ್ತೆ ಇನ್ನೊಂದು ಅವಾಗ ಮಾಡಿದ್ವು ಈ ಉಕ್ಳುಗತ್ತಿ ಅಂತ ದೇವಸ್ಥಾನ. ಅಲ್ಲಿ ಹೇಳಿರು ಉಕ್ಳುಗತ್ತಿ ಹೋದ್ರೆ ಅಲ್ಲಿ ಕೇಳ್ಕೊಂಬರ್ರಿ ನೋಡೋಣ. ಅಲ್ಲಿ ಹೋದು. ಅದು ಏನು ಪ್ರಯೋಜನ ಆಗಲಿಲ್ಲ. ಆಮೇಲೆ ಮತ್ತೆ ಇದೇ ನಮ್ಮೂರು ಕೊಲ್ಲಾಪುರ ನಮ್ಮ ಗುಡಿಯಾಗೆ ಮತ್ತು ಪ್ರತಿ ದೇವ್ರ ಕರ್ಕೊಂಬಂದು ಮದುವೆ ಮಾಡ್ದಂಗೆ ಕುಂಟಿಸಿ ಮದುವೆ ಮಾಡ್ದಂಗೆ ಮಾಡಿದ್ರು ಇಲ್ಲಿ ನಮ್ಮ ದೇವ್ರ. ಮತ್ತೆ ಅದೇ ಥರ ಆಗ್ಬಿಡ್ತು. ಆಮೇಲೆ ಇನ್ನೇ ಮಾಡೋದು ಅಂತ ಇನ್ನೊಂದು ಯಾವುದೋ ದೇವ್ರ ತಕ್ಕ ಹೋಯ್ತು. ಆ ದೇವ್ರ ತಕ್ಕೂ ಹಿಂಗೆ ಆಯ್ತು. ಯಾವ ದೇವ್ರ ತಕ್ಕ ಹೋದ್ರೆ ಏನೇನೂ ಆಗಲಿಲ್ಲ. ಆಮೇಲೆ ಒಂದು ಸತಿ ಏನಾಗ್ಬಿಟ್ಟು ಆಸ್ಪತ್ರೆಗೆ ಹೋದಾಗ ಒಂದು ವೈದ್ಯರಂತೂ ಬೆಳ್ಳುಳ್ಳಿ ಏನೂ ತಿನ್ಬೇಡ್ರಿ ಅಂತ ಹೇಳಿ ನಾವು ಪ್ರೈವೇಟ್ ಆಸ್ಪತ್ರೆ ಹೋಗಿದ್ವು. ಆವಾಗ ಬೆಳ್ಳುಳ್ಳಿ ಎಣ್ಣೆ ಪದಾರ್ಥ ಏನೂ ಇಲ್ಲ, ಎದೆ ಹಾಲು ಕುಡಿಸ್ಬೇಡ್ರಿ, ಆಡಿನ ಹಾಲು ಕುಡಿಸ್ರಿ ಅಂತ. 2 ಮಕ್ಳಿಗೆ ಆ ಎದೆ ಹಾಲನ್ನೇ ಕುಡಿಸಲ್ಲ. ಹಂಗೆ ಅವ್ರು ಹೇಳ್ದಂಗೆ ಆಡಿನ ಹಾಲು ಇದು ಕೊಟ್ಟು ಆದ್ರೂ ಉಳ್ಕೊಳ್ಳೆ. ಅವಾಗ ನಮ್ಮ ಹೆಂಗೆ ಸಣ್ಣೊಬ್ಬಿದ್ದ ಅವ್ನು ಕೆಲ್ಸಕೋನು ಇವು ಮಾರ್ವಾಡಿಯರಂಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಅವ್ರು ಮಾರ್ವಾಡಿಯರು ಅವ್ರು ವೈದ್ಯಂತಲ್ಲಿ. ಅವಾಗ ಅವ್ರ ಮನೆ ಕೆಲಸ ಇದ್ದ. ಅವ್ನು ನಮ್ಮ ನಾವು ಶಿವಮೊಗ್ಗ ಹೋಗ್ಬೇಕು, ಹಿಂಗೆ ಹುಷಾರಿಲ್ಲ ನನ್ನ ತಂಗಿಗೆ ಹಿಂಗಾಗುತ್ತೆ. ಅವ್ರೇನಂತ ಮಾರ್ವಾಡಿಯರು ಇಂಥ ಜಾಗಕ್ಕೆ ಹೋಗು, ಅಲ್ಲಿ ನೋಡಪ್ಪ ನೀನು ಹೋಗಿ ಕೇಳು, ನೀನೇ ಕೇಳೋದು ಬೇಡ, ಹೋಗಿ ಸುಮ್ಮನೆ ಕೂತ್ಕೊಳ್ರಿ, ಈಗ ಬೇಕಾದ್ರೆ ತೋರಿಸ್ತೀನಿ ಜಾಗ ಅಂತೇಳಿ ಅವ್ರು ಮಾರ್ವಾಡಿಯರು ಅವ್ನು ಹೇಳಿದ್ದಾರೆ. ಅವಾಗ ಬಂದ ನಾವಲ್ಲೇ ನಮ್ಮ ಮಾವಿತ್ತು ಶಿವಮೊಗ್ಗ ಹೋಗೋಣ ಅಂತ ಹೊರಟು ಬೇಡ ತರ್ರಿ ಅಂತೇಳಿ. ಆಮೇಲೆ ಮಾಂಜಿಣಿ ಬಂದು ಆ ಮಾರೋಡಿ ಕಾರ್ನೇ ಕರ್ಕೊಂಬಂದು ಸಗರಪಟ್ಟಿಗೆ ಮಾರೋಡಿ ಹಬ್ಬ, ನಮ್ಮ ಮಾಂಜಿಣಿ ಹಬ್ಬ, ನಾನು ನಮ್ಮನೆ ಹೆಂಗ್ಸ್ವಿ 4 ಜನ ಹೋದು. 4 ಜನ ಹೋದು. ಅಲ್ಲಿ ಎಲ್ಲ ಒಂದು 20 ಜನ ಕೂತಿದ್ರು. ಯಾರು ಏನೇನು ದುಡ್ಡು ಕಾಸು ಏನೂ ಇಲ್ಲ. ಏನೋ ಹಣ್ಣು ಪಣ್ಣು ತಗೊಂಡು ಹೋಗ್ಬೋದು ಅಷ್ಟೇ, ಇನ್ನೇನು ತಗೊಂಡು ಹೋಗೋದು. ಅದು ತಗೊಂಡು ಹೋದ್ರೆ ಮತ್ತೆ ಅವ್ರು ಪ್ರತಿಯಾಗಿ ನಮಗೆ ಕೊಡ್ತಾರೆ. ಎಲ್ಲ 3 ಹಣ್ಣುಗಳು, ಸೇಬು, ಕಿತ್ತೆ ಹಣ್ಣು ಅಂತ ಇಂಥದ್ದು. ಈಗ ಅವ್ರು ನಾವೀಗ ಹೋಗಿ ನನಗೆ ಹೇಳು ಅಂತ ಏನು ಕೇಳೋಂಗಿಲ್ಲ. ಅವರೇ ಕೂತಿರ್ತಾ ಬರಪ್ಪ ಅಂತ ಕರೀತಾರೆ. ಅವ್ರಿಗೆ ಯಾರಿಗೆ ಅಂತ ಹೇಳ್ತಾ ಅವ್ನು ಕರೀತಾರೆ.
ಇವರೇ ಫಸ್ಟ್ ಬಂದ ಅಂತ ಏನಾಗಲ್ಲ, ಲಾಸ್ಟ್ ಬಂದ ಅವ್ರಿಗೆ ಏನು ಮನಸ್ಸು ತಿಳಿಯುತ್ತೆ, ಬರ್ರಿ ಏನಪ್ಪ ನಿನ್ನ ಸಮಸ್ಯೆ, ಸ್ವಾಮಿ ಹಿಂಗಾಗಿದೆ ನನಗೆ 4 ಮಕ್ಕಳು ಇದೇ ಥರ ಆಗ್ಬಿಟ್ಟು, 4 ಮಕ್ಕಳು 3 ಹೆಣ್ಣು 1 ಗಂಡು ಕರೆಕ್ಟಾಗಿ ತಿಂಗಳು ತುಂಬಿ 2 ದಿವಸಕ್ಕೆ ಸುತ್ತೋಗ್ಬಿಡ್ತಾರೆ. ಏನು ಮಾಡೋದು ಸ್ವಾಮಿ? ಅವಾಗ ನಾವು ಭಾಳ ಇರಲಿಲ್ಲ, ದೇವರು ದಿಂಡ್ರು ಶಾಸ್ತ್ರರು ಎಲ್ಲ ತಕ್ಕೋದು ಏನೂ ಆಗಲಿ ಸ್ವಾಮಿ ಅಂತ ಹೇಳಿ. ಆಮೇಲೆ ಮತ್ತೀಗ ಹೆಂಗೆ ಮಾಡ್ತೀರ? ನಾನು ಹೇಳ್ತೀನಿ ಕೇಳ್ತೇನೆ, ನೋಡಪ್ಪ ನಿನ್ನಿದಾಗ ನಿಮ್ಮ ಹಿಂಸಲ್ಲಿ 2 ಗಂಡು ಮಕ್ಕಳು, ಹೊಟ್ಟೆ ಗಂಡು ಮಗಳಿದ್ದ, ಗಂಡು ಮಕ್ಕಳಿದ್ದಾಗ ಏನಾಯ್ತು ಗೊತ್ತಾ, ಯಾವ ದೋಷ ಪಾಶ ಏನೂ ಇಲ್ಲ. ಆಮೇಲೆ ನಾನೊಂದು ಹೇಳ್ತೀನಿ, ಅದು ಕೆಲಸ ಮಾಡಿಕೊಡೋ ನೀನು. ಆಮೇಲೆ ಏನು ಹೇಳ್ತೀನಿ ಸ್ವಾಮಿ, ನೋಡು 2 ಆಕೆ ಹೊಟ್ಟೆ ಗಂಡು ಮಕ್ಕಳಿದೆ, ಅದು ಏನೂ ಆಗಲ್ಲ, ಯಾವ ಆಸ್ಪತ್ರೆ ಬೇಡ, ನಾವೊಂದು ಮಣಿ ಕೊಡ್ತೀನಿ, ಆ ಮಣಿ ತಗೊಂಡು ಪೂಜೆ ಮಾಡಿದ್ಯ. ಆಮೇಲೆ ಮತ್ತೇನು ಯಾರಿಗೆ ಒಂದು ಮಗ ಆದ್ಮೇಲೆ ನನ್ನ ತಪ್ಪ ಅಂತೇಳಿ. ಆದ್ಮೇಲೆ 2 ನಾನು ಹೋಗ್ಲೇ ಇಲ್ಲ. ನಾನು ಈ ಮಕ್ಕಳ ಬಗ್ಗೆ ಭಾಳ ಬೇಜಾರು, 4 ಮಕ್ಕಳು ಸತ್ತಿದ್ದಾಗ ಇದ್ದೀವ ಅನ್ನೋದನ್ನ ಬೇಜಾರಾತು, ಹೋಗ್ಲೇ ಇಲ್ಲ. 3 ತಿಂಗಳ ತನಕ ನಾನು ಹೋಗ್ಲಿಲ್ಲ. ಮಗ 3 ತಿಂಗಳ ಮಗಿತ್ತು, 3 ತಿಂಗಳಾದ್ಮೇಲೆ ಹೋದೆ. ಅವರೇ ಕರೆದು 1 kg ಸೇಬು, 1 kg ದ್ರಾಕ್ಷಿ ಹಣ್ಣು, ನಮ್ಮ ಹೆಂಗಸ್ರ ಕೈ ಎಲೆ ಅಡಿಕೆ ಅವರೇ ಕೊಟ್ಟರು. ನಾವೇನು ತಗೊಂಡು ಅವರೇ ಕೊಟ್ಟರು, ಬರಪ್ಪ ಇದ್ದೀವಿ ಚೆನ್ನಾಗಿದ್ದೇನಪ್ಪ, ಆಯ್ತು ಸ್ವಾಮಿ ಗಂಡು ಮಗೈತೆ ಅಂತೇಳಿ ಕೈ ಮುಗಿ. ಆಮೇಲೆ ಇನ್ನೊಂದಾಗುತ್ತೆ, ನೀನು ಆಪ್ಷನ್ನೇ ಮಾಡಿಸ್ಬೇಡ, ಇನ್ನೊಂದು ಗಂಡು ಮಗ ಆಗುತ್ತೆ. 4 ಮಕ್ಕಳು ತೀರ್ವಾಯ್ದಂದ್ರೆ ನನಗೆ ಗೊತ್ತೈತಿ, ಇನ್ನು 2 ಹೊಟ್ಟೆಗಿದ, ಇನ್ನೊಂದು ಗಂಡಾಗುತ್ತೆ, ಏನೇನು ಎಡವಟ್ಟಾಗಲ್ಲ. ಆಮೇಲೆ ನೀನು ಒಂದಿಷ್ಟು ಬಂದು ಮಾತಾಡ್ಸ್ಕೊಂಡು ಹೋಗು ಅಷ್ಟೇ ಸ್ವಾಮಿ. ಅಷ್ಟು ಅವತ್ತಿನ ಅವರು 25 ವರ್ಷದ ಮಾತಿತ್ತು. ಆಮೇಲೆ ಅಲ್ಲೆಲ್ಲಿ 2 ವರ್ಷಕ್ಕೆ ಮತ್ತೆ ಇನ್ನೊಂದು ಇದಾಯಿತು. ಆಮೇಲೆ ಗಂಡು ಮಗ ಅದೇ ಗಂಡು ಮಗ ಆಯಿತು. ಗಂಡು ಮಗ ಆದಾಗ ಮತ್ತೆ ನಾವು 2 ತಿಂಗಳು 3 ತಿಂಗಳಿಲ್ಲ, ಗಂಡು ಮಗ 1 ತಿಂಗಳಿಗೆ ಹೋದೆ. ಈಗ ಅದಕ್ಕಾಯ್ತು ಹೋಗಿರಲಿಲ್ಲ, ಇವನು ಉಳ್ಕೊಂಡಿದ್ನಲ್ಲ. ಮತ್ತೆ 1 ತಿಂಗಳಿಗೆ ಹೋದಾಗ ನಾನು ನಮ್ಮ ಮನೆಗೆ ಹೋಗಿ ಅಡ್ಡಿ ಕಾಲು ಬಿದ್ದು, ನೀನು ಹೋಗಪ್ಪ, ನಿನ್ಗೆ ಏನೇನು ತಂದಿಲ್ಲ, ನಿನ್ನ ಮಕ್ಕಳು ಏನೂ ಅಲ್ಲ, ಹೋಗಪ್ಪ ನಿನ್ಗೆ ಒಟ್ಟಿಗೆ ನಾನು ಹೇಳಿದಂತೆ ಆಯ್ತೇನ, ಮನೆ ಕಳಿಸಿದ್ರು ಅಷ್ಟೇ ಸರ್. ಮೊದಲನೇ ಹೆಸರು ಗಿರೀಶ ಅಂತ, ಅವನು ಪರವಾಗಿಲ್ಲ, ಅವನೀಗ ಓದ್ಕೊಂಡು ಬೆಂಗಳೂರಾಗೆ ಯಾವುದೋ ಕೆಲಸದಾಗೆ ಹೋಗಿದ್ದಾನೆ, ಅವನು ದೊಡ್ಡವನು. ಇನ್ನೊಬ್ಬ ರಾಕೆ ಅಂತ, ಅವನು ಮೆಡಿಕಲ್ಗೆ ಹೋಗ್ತಾ ಇದ್ದಾನೆ, ಅವನು ಪರವಾಗಿಲ್ಲ, ಗುರುಗಳು ಆಶೀರ್ವಾದದಿಂದ ಭಾಳ ಚೆನ್ನಾಗಿ ಇದ್ದಾರೆ. ಸಗರಪಾಠ ನಮ್ಮ ಗುರುಗಳು ಇಲ್ದೋದ್ರೆ ನಾವು ಜೀವನದಾಗೆ ಮಕ್ಕಳ ಆಸೆ ಕೈಬಿಟ್ಟಿದ್ದು. ಏನು ಅವ್ರ ಪುಣ್ಯದಿಂದ ನಮಗೆ ಅವ್ರು ಸಿಕ್ಕಿರೋದ್ರಿಂದ ಭಾಳ ಒಳ್ಳೇದಾಗಿ ನನಗೆ ಮಕ್ಕಳು ಅನ್ನೋದ 4 ಮಕ್ಕಳು ಸತ್ತು ನಮಗೆಲ್ಲ ಬೇಜಾರ ಹೋಗ್ಬಿಟ್ಟಿತ್ತು. ಯಾರ ಪುಣ್ಯಾತ ಆಂಜನೇಯಪ್ಪ ಅನ್ನೋದು ಹೇಳಿದ್ಕೆ ಕೇಳಿದ್ಕೆ ಅವತ್ತು ನಮಗೆ ಇವತ್ತು 700 ಜನ ನಾನು ಹೇಳಿದ್ದೀನಿ. ಭಾಳ ಜನ ಎಲ್ಲರೂ ಕೇಳಿದ್ರೆ ಒಳ್ಳೇದಾಯ್ತು ಅಂತ. ನಾನು ಒಬ್ಬ ಹೇಳಿದೆ, ನನಗೊಬ್ರು ಹೇಳಿದ್ರು, ನಾನು ಇನ್ನೂ 4 ಜನ ಕೇಳಿದ್ರು, ನಿನ್ನ ಬಾಕಿಗಳಿಗೆ ಹೇಳಿದ್ರು. ಹಂಗಾಗಿ ಅವ್ರು ಸಿಕ್ತವ್ರು ನಾವು ಅವ್ರ ಕನಸಿನಾಗೆ ನಾವು ಮಕ್ಕಳು ಅವೆಲ್ಲ ಕೈ ಬಿಟ್ಟಿದ್ದ ಕಂಡ್ರಿ. ಇನ್ನೊಂದು ಮದುವೆಗಂತೂ ಮಾಡ್ಕೊಂಡಿದ್ದು ನಾನು. ನಮ್ಮ ಅಪ್ಪರು ಇನ್ನೊಂದು ಮದುವೆ ಮಾಡಕ್ಕೂ ರೆಡಿದ್ರು. ಜಾಬ್ರು ಹೆಂಗೆ ಅವ್ರ ಅದೃಷ್ಟಕ್ಕೆ, ನಮ್ಮ ಅದೃಷ್ಟ ಸಿಕ್ಕಿಂದ ಮದುವೆ ಬೇಡ ಮುಂಜಿ ಬೇಡ ಅಂತ ಬಿಟ್ಟು ಬಂಗಾರದಂಗೆ ಗಂಡು ಮಕ್ಕಳಿದ್ದ ಸರ್. ನಮ್ಮ ಅಪ್ಪ ಏನ್ ಮಾಡೋದು ಗೊತ್ತಿದ್ವಿ, ನಾನು ಭಾಳ ಬೇಜಾರಾಗಿ ಕೂತ್ಕೊಂಡ್ರೆ ಬೆಳೆದೇ ಮದುವೆ ಮಾಡಿದ್ವಿ. ಅವು ಮನೆ ಒಳಗೆ ಹೆಣ್ಣಿಗೆ ಬೇಕು ಹೆಣ್ಣು, ನಮ್ಮ ಇಟ್ಕೊಂಬಂದು ಮಾತನಾಡಿ ಅನ್ನೋದು. ನನಗೆ ಇದು ಬೇರೆ ತಲೆ ಬಿಸಿಯಾಗಿ ಯಾವ ಹೆಣ್ಣು ಬೇಡ, ಒಯ್ಯೋ ಮರ ಒಂದು ಮನೆಗೆ ಬರೋರು ಹೆಣ್ಣು ಕೊಡೋಕೆ. ಈಗ ಎಣ್ಣೆಯಲ್ಲಿ ಒಂದು ಹುಡುಕಿರು ಸಿಗ್ತಾ ಇದ್ದೆ ಮಾಡೋದು ನಾವು ತಾನೆ. ಹಿಂಗಾಗ್ಬಿಟ್ಟಿತ್ತು ಕತೆ. ಈಗ 2ನೇ ಮದುವೆ ಹಾಕಿದ್ದೆ, ನಮ್ಮ ಅಪ್ಪೆಲ್ಲ ಮದುವೆ ಮಾಡೋಕೆ ರೆಡಿ ಇತ್ತು, ಆಕೆಗೂ ಹಿಂಗಾಯ್ತು ಏನು ಮಾಡೋದು. ಹಂಗಾಗಿ ನಾನು ಯಾವುದೂ ಮಾಡ್ತಿರಲಿಲ್ಲ. ಪಾಪ ಅವ್ರು ಹೇಳಿದ್ದಂತೆ ನಾನು ನಡ್ಕೊಂಡಿದ್ದೆ. ನಾನು ಡೈಲಿ ವಾರಕ್ಕೊಂದ್ಸತಿ ಅವ್ರ ಮನೆಯಿಂದ ಮುಂದೆ ಸ್ವಲ್ಪ ಐತಿ, ಇವರು ಅಣ್ತಂಬಳ ಪೈಕಿದ್ನೆ, ಮಂಜಣ್ಣವ್ರ ಅಣ್ತಂಬಳ ಪೈಕಿ ಐತಿ. ನಾವು ಮನೆ ಕೆಲ್ಸಕ್ಕೆ ಹೋಗ್ತೀನಿ, ಸಗರಪಣ್ಣಗೆ ಹೋಗ್ತೀನಿ. ಎದ್ದು ಬಿದ್ದು ಹೋಗ್ಬೇಕಾದ್ರೆ ಗುರುಗಳು ಮಂತಕ್ಕೆ ಹೋಗ್ಬೇಕಾದ್ರೆ ಕೈ ಮುಗಿತೀನಿ, ಆ ಕಡೆಯಿಂದ ಬರ್ಬೇಕಾದ್ರೆ ಕೈ ಮುಗಿತೀನಿ. ಯಾವ ವಾರಕ್ಕೊಂದ್ಸತಿ ಅಂತ ಅವ್ರ ಮನೆ ತಕ್ಕ ಹೋದಾಗೆಲ್ಲ ಗುರುಗಳಿಗೆ ಕೈ ಮುಗ್ದೇ ಹೋಗೋದು ನಾನು. ಯಾಕೆಂದ್ರೆ ನಮ್ಮ ಮನೆಗೆ ಬೆಳಕು ಕೊಟ್ಟಿರೋ ಪುಣ್ಯಾತ್ಮ ಅವರು, ದೇವರು ಅಷ್ಟೇ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.